ಅಯ್ಯೋ ನನ್ ತಟ್ಟೆ ಬಂದಿಲ್ಲ ಇನ್ನು. ತರ್ತಾ ಇಲ್ವಾ? ಯಾಕಷ್ಟ ಆತ್ರ? ಹೊಟ್ಟೆ ಹಸಿತಿದೆಪ್ಪ. ಅಮ್ಮ ತಗೋ ತಟ್ಟೆ ಕೊಡು ಅವಳಿಗೆ. ಓ ಕೊಡ್ತೀನಕ್ಕ. ತಗೊಳ. ಆರ್ತಿ ಪುಟ್ಟ, ಹೇಳಿಪ್ಪ. ಇವತ್ತು ನಡೆದಿದ್ರ ಬಗ್ಗೆ ಇಷ್ಟೊತ್ತು ನಿನ್ನ ಹತ್ರ ಏನೂ ಮಾತಾಡೋದಕ್ಕೆ ಆಗಲಿಲ್ಲ. ನಿನ್ನ ನಿರ್ಧಾರದ ಬಗ್ಗೆ ಏನು ಯೋಚನೆ ಮಾಡಿದೆ? ಈ ಮದುವೆ ನಡೆದ್ರೆ ನೀನು ಮಾತ್ರ ಅಲ್ಲ ಆರ್ತಿ, ಯಾರೂ ಖುಷಿಯಾಗಿರಲ್ಲ. ಮನ್ಸಲ್ಲಿ ಒಬ್ಬನ ಹಿಡ್ಕೊಂಡು ಇನ್ನೊಬ್ರ ಹತ್ರ ತಾಳಿ ಕಟ್ಟಿಸ್ಕೊಂಡ್ರೆ ಇವತ್ತು ಸಾಯೋಕ್ಕೆ ಹೋಗಿದ್ಯಲ್ಲ, ಮುಂದೆ ಅದೇ ಆಗುತ್ತೆ. ಜೀವಂತವಾಗಿದ್ರೂ ಹೆಣದ ಥರ ಇರಬೇಕಾಗುತ್ತೆ. ನಿನ್ನ ಮನಸ್ಸಲ್ಲಿರೋದನ್ನ ಹೇಳೋಕ್ಕೆ ಇದಕ್ಕಿಂತ ಒಳ್ಳೆ ಟೈಮ್ ಬರಲ್ಲ. ನಿನ್ನ ಇಷ್ಟು ಪ್ರೀತಿ ಮಾಡೋ ಮನೆಯವರು ನಿನ್ನ ಸಪೋರ್ಟ್ ಮಾಡೇ ಮಾಡ್ತಾರೆ. ಯಾಕಮ್ಮ ಸುಮ್ಮನೆ ನಿಂತ್ಬಿಟ್ಟೆ? ಪರವಾಗಿಲ್ಲ, ಏನು ಯೋಚನೆ ಮಾಡ್ತಾ ಇದೆಯಾ ಹೇಳು. ನನಗೆ ಈ ಮದುವೆ ಇಷ್ಟ ಇಲ್ಲ ಅಪ್ಪ. ಟೆನ್ಷನ್ ಮಾಡ್ಕೋಬೇಡ ಪ್ಲೀಸ್. ಅಮ್ಮ ಏನು ಆಗಲ್ಲಮ್ಮ ನಿಂಗೆ. ನೀನು ಯೋಚನೆ ಮಾಡ್ತೀನಿ ಅಂದಾಗಲೇ ನನಗೆ ಅನುಮಾನ ಬಂದಿತ್ತು. ಬೆನ್ನಿಗೆ ಬಿದ್ದಿರೋ 3 ಜನ ತಂಗಿರಿದ್ದಾರೆ, ಅದ್ರ ಪರಿವೇನ ಇಲ್ವಾ ನಿನಗೆ? ಯಾಕೆ ಇಂಥ ಕೆಟ್ಟ ಬುದ್ಧಿ ಬಂತು ನಿನಗೆ? ಹುಡುಗಲ್ಲಿ ಏನು ಕೊರತೆ ಕಂಡೆ ನೀನು? ಹೇಳೆ ನಿನ್ನ. ಇದೆಲ್ಲ ತಗೋಬಾರೆ. ಕಬೋರ್ಡ್ ಇದೆ ನೋಡು, ಆ ಪುಸ್ತಕ ಪಕ್ಕ ಇರೋ ಡಬ್ಬದಲ್ಲಿ, ಬೇಗ ಮಾಡ್ಕೊ ಅಮ್ಮ, ಸಮಾಧಾನ ಮಾಡ್ಕೊಮ್ಮ. ಅಮ್ಮ ತರ್ತಾಳೆ, ಇರು 1 ನಿಮಿಷ. ಅದಿತಿ ಬೇಗ ತರ್ತಾ ಇದ್ದಾಳೆ. ಏನಾಗಲ್ಲಮ್ಮ. ಅಮ್ಮ ಹಠ ಮಾಡ್ಬೇಡಮ್ಮ, ನಿನ್ನ ಆರೋಗ್ಯನ ಹಾಳಾಗೋದು. ಯಾರಿಗೆ ಬೇಕೆ ಆರೋಗ್ಯ? ಎಷ್ಟು ಬೇಜವಾಬ್ದಾರಿತನದಿಂದ ಮದುವೆನೇ ಬೇಡ ಅಂತ ಹೇಳ್ತಾ ಇದ್ದಾಳೆ ನೋಡ್ರಿ. ಇದನ್ನೆಲ್ಲ ನೋಡ್ಕೊಂಡು ಉಸಿರಾಡೋದಕ್ಕಿಂತ ಸಾಯೋದೇ ಮೇಲು. ಸಾಯೋದೇ ಮೇಲು. ಬರೀ ಏನೇ ಇದು? ಈಗ ಏನಾಯ್ತು ಅಂತ ಟೆನ್ಷನ್ ಮಾಡ್ಕೊಂಡಿದ್ಯಾ? ಚೂರು ಸಮಾಧಾನ ಮಾಡ್ಕೋ. ಏನ್ರಿ ಸಮಾಧಾನ ಮಾಡ್ಕೊಳ್ಳೋದು? 3 ಹೊತ್ತು ಊಟ ಹಾಕಿ ಬೆಳೆಸಿದ್ದಕ್ಕೆ ನನ್ನನ್ನೇ ಗುಂಡಿಗೆ ತಳಕ್ ನೋಡ್ತಿದ್ದಾಳೆ. ಹೊಟ್ಟೆ ಉರಿಯುತ್ತೆ ನನಗೆ. ದೇವ್ರ ದಯೆಯಿಂದ ಒಂದು ಒಳ್ಳೆ ಸಂಬಂಧ ಮನೆ ಬಾಗಿಲ್ವರೆಗೂ ಬಂದಿತ್ತು. ಅದನ್ನೇ ಬೇಡ ಅನ್ನೋಷ್ಟು ಕೋಪೇನ್ರಿ ಇವಳಿಗೆ. ಅಮ್ಮ ಬೇಕಿದ್ರೆ ತೃಪ್ತಿ ಆಗೋ ಸ್ಟೋರಿ ಅಮ್ಮ, ಪರವಾಗಿಲ್ಲ. ಆದ್ರೆ ಮೊದಲು ಇನ್ನೆಲ್ಲರೂ ತಗೊಳಮ್ಮ. ಮಾತಾಡ್ಬೇಡ ನೀನು. ಹೊಟ್ಟೆ ಬಟ್ಟೆ ಕಟ್ಟಿ ಇವಳನ್ನ ದೊಡ್ಡವಳು ಮಾಡಿದ್ದೀನಿ. ಹೋದ ಜಾಗದಲ್ಲೆಲ್ಲ ಇವಳ ಬಗ್ಗೆ ತುಂಬ ಹೆಮ್ಮೆಯಿಂದ ಹೇಳ್ಕೊಂಡಿದ್ದೀನಿ. ಏನೋ ನಿನ್ನ ಅದೃಷ್ಟ ಸರಿಯಾಗಿಲ್ಲ, ಒಳ್ಳೆ ಸಂಬಂಧ ಬರ್ತಿಲ್ಲ ಅಂತ ನಾನು ನೊಂದ್ಕೋತಾ ಇದ್ದೆ. ಈಗಿಂಥ ಸಂಬಂಧ ಬಂದಿರುವಾಗ ನೀನೇ ತಿರುಗಿ ನಿಂತಿದ್ಯಲ್ಲೇ. ಹಿಂದೆ ಮುಂದೆ ಯೋಚನೆ ಮಾಡಿದೆ, ಮದುವೆ ಬೇಡ ಅನ್ನೋದಕ್ಕೆ ಎಷ್ಟೇ ಧೈರ್ಯ ನಿನಗೆ? ಆ ವಿಷಯನ ಆಮೇಲೆ ಮಾತಾಡೋಣ, ಮೊದಲು ಇನ್ನೆಲ್ಲ ತಗೋ. ಹೌದಮ್ಮ, ಮೊದಲು ಸಮಾಧಾನ ಮಾಡ್ಕೋ. ಒಳಗಡೆ ನಡಿ, ರೂಮ್ನಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ತಗೋ. ಈಗಿಂದೀಗಲೇ ಎಲ್ಲ ಇತ್ಯರ್ಥ ಆಗಬೇಕು. ಇಷ್ಟೆಲ್ಲ ಆದ್ಮೇಲೂ ಹೇಗೆ ಗರ ಬಡ್ದಂಗೆ ನಿಂತಿದ್ದಾಳೆ ನೋಡಿ ಅವಳು. ಸಮಾಧಾನ ಮಾಡ್ಕೋಪ್ರಿ,
ಮೊದಲು ನೀನು ನಾರ್ಮಲ್ ಆಗು, ಆಮೇಲೆ ಮಾತಾಡೋಣ. ಅವಳು ಯಾಕೆ ಬೇಡ ಅಂದ್ಲು ಅಂತ ಹೇಳೋವರೆಗೂ ನನಗೆ ಸಮಾಧಾನ ಆಗಲ್ಲ ರೀ. ಕೇಳ್ರಿ ಅವಳನ್ನ ಯಾಕೆ ಬೇಡ ಅಂದ್ಲು ಅಂತ. ಅದು ಗೊತ್ತಾದ್ಮೇಲೆ ನಾನು ಸಾಯೋದು. ಅಮ್ಮ ಬಿಡ್ತು ನಮ್ಮ ಏನು ಅಂತ ಮಾತಾಡ್ತೀಯ? ಹೀಗೆ ಯಾಕಮ್ಮ ಹಠ ಮಾಡ್ತಿದ್ಯಾ? ಗಂಡಿನ ಕಡೆಯವ್ರು ಅರ್ಜೆಂಟ್ ಮಾಡ್ತಿದಾರ? ಇಲ್ಲ ತಾನೇ? ಅವಳು ಯಾಕೆ ಬೇಡ ಅಂದ್ಲು ಅಂತ ಹೇಳೇ. ಆಯ್ತು ಇರು. ಆರತಿ, ಯಾಕಮ್ಮ ಬೇಡ ಅಂದೆ? ನಿನ್ನ ಮನಸ್ಸಲ್ಲಿ ಏನಿದೆ ಅದನ್ನು ಮುಕ್ತವಾಗಿ ಹೇಳು. ನೋಡ್ರಿ ಹೇಗೆ ಮಳ್ಳಿ ಥರ ನಿಂತಿದ್ದಾಳೆ ಅಂತ ನೋಡ್ರಿ. ಓ 4-6 ಗಂಟೆಗಳು ಬಂದು ಅದರಲ್ಲೇ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಹುಚ್ಚಿದೆಯೇನೋ. ಅಲ್ಲ, ಇಂಥ ಒಳ್ಳೆ ಸಂಬಂಧ ಬಂದಿರೋದೆ ನಮ್ಮ ಪುಣ್ಯ ಅಲ್ವೇನ್ರಿ? ತನ್ನಿಂದಾಗಿ ತನ್ನ ತಂಗಿಯ ಜೀವನ ಹಾಳಾಗುತ್ತೆ ಅನ್ನೋ ಆಲೋಚನೆ ಕೂಡ ಇಲ್ಲ ಇವಳಿಗೆ. ಇವಳನ್ನ ನೋಡೋಕ್ಕೆ ಹುಡುಗರು ಸಾಲಾಗಿ ನಿಂತ್ಕೊಳ್ತಾರೆ ಅನ್ನೋ ಭ್ರಮೆ ಇರಬೇಕು ಇವಳಿಗೆ. ಇನ್ನು ನಾನು ಸುಮ್ಮನೆ ಇರೋದಿಲ್ಲ. ಒಂದು ಮಾತು ಆಡಬೇಡ ನೀನು. ಮೈ ಮೇಲೆ ಪ್ರಜ್ಞೆ ಇಲ್ದ ಕೂಗಾಡ್ತಾ ಇದೆಯಾ? ಸ್ವಲ್ಪ ಸಮಾಧಾನ ಮಾಡ್ಕೋ. ಈ ವಿಷಯನ ಆಮೇಲೆ ಮಾತಾಡೋಣ ಅಂದ್ರೆ ಅರ್ಥ ಆಗೋದಿಲ್ವಾ? ಅದನ್ನ ಅವಳಿಗೆ ಹೇಳ್ರಿ. ಅವಳಿಗೆ ಹೇಳಿ ಮೊದಲು ಹೆಂಗೆ ನಿಂತಿದ್ದಾಳೆ ನೋಡಿ. ಯಾಕೆ ಬೇಡ ಅಂತಿದ್ದಾಳೆ ಅಂತ ಅವಳನ್ನ ಕೇಳಿ. ಒಂದು 4 ಬಾರಿಸ್ಬಿಟ್ಟು ಕೇಳ್ರಿ. ಬಾಯಿ ಬಿಡ್ತಾಳೇನೋ ನೋಡೋಣ. ಸಮಾಧಾನ ಮಾಡ್ಕೊ. ನೋಡಮ್ಮ ಆರ್ತಿ, ನನಗೆ ಈ ಮನೆ ಜನ ಅಂದರೆ ಪ್ರಾಣ. ನಮ್ಮ ಹತ್ರ ಹೆಚ್ಚೇನೂ ಇಲ್ಲ, ಆದರೆ ಇರೋದ್ರಲ್ಲೇ ನಾವು ಖುಷಿಯಾಗಿದ್ದೀವಿ. ನಿಮ್ಮಮ್ಮ ನಿಮ್ಮನ್ನು ಹೆರ್ತಾ 4 ಸಲ ಸತ್ತು ಬದುಕಿದ್ದಾಳೆ. ಇವಳು ನಿಮ್ಮನ್ನೆಲ್ಲ ಹೇಗೆ ಬೆಳೆಸಿದಾಳೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ನೀವೆಲ್ಲ ಇವಳಿಗೆ ಹೇಗೆ ಪ್ರಾಣನೋ ನನಗೂ ಇವಳು ಅಷ್ಟೇ ಪ್ರಾಣ. ಇವಳನ್ನ ಈ ಸ್ಥಿತಿಲಿ ನೋಡೋದಕ್ಕೆ ನನ್ನ ಕೈಲಿ ಆಗೋದಿಲ್ಲ. ನೀನು ಯಾರದ್ದೋ ಬಲವಂತಕ್ಕೋ ಅಥವಾ ಇನ್ಯಾರಿಗೋ ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೆ ನೀನು ಯಾವುದೇ ನಿರ್ಧಾರಕ್ಕೆ ಬರೋ ಅಗತ್ಯ ಇಲ್ಲ. ನಿನಗೆ ಮದುವೆ ಇಷ್ಟ ಇಲ್ಲ ಅಂದರೂ ಪರವಾಗಿಲ್ಲ. ನಾನು ವಿನಾಯಕಂಗೆ ಹೇಗಾದರೂ ಹೇಳ್ಕೊತೀನಿ. ಆದರೆ ನಿನಗೆ ಇಷ್ಟ ಇಲ್ಲದೆ ಇರೋದಕ್ಕೆ ಸರಿಯಾದ ಕಾರಣ ಇರಬೇಕು. ನಾಳೆ ಸಂಜೆ ನಾನು ಕೆಲಸದಿಂದ ವಾಪಸ್ ಬರೋವರೆಗೂ ನಿನಗೆ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನೀನು ನಿರ್ಧಾರ ಮಾಡಿರು. ಆದರೆ ಒಂದು ಮಾತು ನೆನಪಿರಲಿ, ನೀನು ಮದುವೆ ಬೇಡ ಅನ್ನೋದಕ್ಕೆ ನಿನ್ನ ಹತ್ರ ಯಾವ ಕಾರಣನೂ ಇಲ್ಲ ಅಂದರೆ ನಾನೇನು ಮಾಡೋಕ್ಕಾಗೋದಿಲ್ಲ. ನಡೀರು.